ನಮಸ್ಕಾರ. ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ, ಇಡೀ ಶಾಪ ಹಾಕುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರ. ಹೇಳಿದ್ದು ಮಾತೆ ಕೇಳಲ್ಲ ರೀ ಈ ರಾಶಿ ನಕ್ಷತ್ರದವರು. ತಂದೆ ತಾಯಿ ಒಂದು ಒಂದು ಮಾತು ಬೈದರೆ ಇವರು ತಿರುಗಿಸಿ 3 ಮಾತು 5 ಮಾತು ಬೈತಾರೆ. ಆರ್ಗ್ಯೂ ಮಾಡ್ತಾರೆ ತಂದೆ ತಾಯಿಗಳಿಗೆ. ಅಂದರೆ ತಂದೆ ತಾಯಿಗಳು ಹೈರಾಣಾಗ್ಬಿಟ್ಟಿರ್ತಾರೆ. ಸಾಕಪ್ಪ ಸಾಕು, ಇವನು ಸವಾಸ ಇವಳು ಸವಾಸ ಅಂತ. ಅಬ್ಬ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 . ತಂದೆ ತಾಯಿಗೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ವಾದ ವಿವಾದಗಳು ಮಾಡ್ತಾರೆ ಅಂದರೆ ಅದು ಹೇಳಬಾರ್ದು. ಎಷ್ಟೋ ಜನ ತಂದೆ ತಾಯಿಗಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಯಾಕೆಂದರೆ ಈ ರಾಶಿ ನಕ್ಷತ್ರದ ಮಕ್ಕಳು ಸಿಕ್ಕಾಬಟ್ಟೆ ಹೇಳಿದ ಮಾತು ಕೇಳಲ್ಲ. ಸಿಟ್ಟು ಕೋಪ ಹಠ ಜಾಸ್ತಿ, ಆರ್ಗ್ಯೂ ಮಾಡೋದು ಜಾಸ್ತಿ, ನಾನು ನಂದು ಅನ್ನೋದು ಜಾಸ್ತಿ, ನನ್ನ ಮಾತೇ ಕೇಳಬೇಕು ಅನ್ನೋದು ಜಾಸ್ತಿ. ರೂಮಲ್ಲಿ ಬೈದಿದ ತಕ್ಷಣ ಬಾಗಿಲು ಹಾಕ್ಕೊಂಡು ಕೂಡಾಕೊಂಬಿಡ್ತಾರೆ, ಚಿಲ್ಕ ತೆಗಿಯಲ್ಲ. ಎಷ್ಟು ಕದ ತಟ್ಟಿದ್ರು ಬಾಗಿಲು ತಟ್ಟಿದ್ರು ಮಾತಾಡಲ್ಲ. ಒಳಗೆ ರೂಮ್ನಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಬಿಡೋದು. ದಿನಗಟ್ಟಲೆ ಬರಲ್ಲ, ಊಟ ಮಾಡಲ್ಲ, ತಿಂಡಿ ಮಾಡಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಸಿಕ್ಕಾಬಟ್ಟೆ ಕಾಟ ಕೊಡುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಹೇಳ್ತಾ ಹೋಗ್ತೀವಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ಎಸ್ಪೆಷಲಿ ನೋಡಿ ಮನೆಗಳಲ್ಲಿ ಈ ಮಂಗಳವಾರದ ದಿನ, ಪ್ರತಿ ಮಂಗಳವಾರ, ಪ್ರತಿ ಶನಿವಾರದ ದಿನ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ, ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ಹಿಂದೆ ಮುಂದೆ, ಅಷ್ಟಮಿ ತಿಥಿಗಳಲ್ಲಿ, ನವಮಿ ತಿಥಿಗಳಲ್ಲಿ ಎದ್ದು ಬಿಟ್ಟಿರ್ತಾರೆ ಮಕ್ಕಳು. ಮನೆಯಲ್ಲಿ ತಂದೆ ತಾಯಿಗಳು ಎದ್ದು ಬಿಟ್ಟಿರ್ತಾರೆ, ಮಕ್ಕಳು ಎದ್ದು ಬಿಟ್ಟಿರ್ತಾರೆ. ಆರ್ಗ್ಯುಮೆಂಟ್ಸ್ಗಳು, ವಾದ ವಿವಾದಗಳು, ಸಿಟ್ಟು ಕೋಪ ಹಠ ಜಾಸ್ತಿ. ಅದರಲ್ಲೂ ಏನಾದರೂ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ಲಗ್ನ, ವೃಶ್ಚಿಕ ಲಗ್ನ, ತುಲಾ ಲಗ್ನ, ಮಕರ ಲಗ್ನ, ಮೀನ ಲಗ್ನ, ವೃಷಭ ಲಗ್ನ, ಅಬ್ಬ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  ಹೇಳಬಾರ್ದ್ರಿ. ಅದರಲ್ಲೂ ಜಾತಕದಲ್ಲಿ ಏನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ ನಾನು ಅನ್ನೋ ಮನೆ, ಅಹಂಕಾರದ ಮನೆ, ನನ್ನ ಮಾತೇ ಕೇಳಬೇಕು, ತನ್ನ ಮೇಲೆ ಗಮನ ಜಾಸ್ತಿ, ಆರ್ಗ್ಯುಮೆಂಟ್ಸ್ ಮಾಡೋದು, ವಾದ ವಿವಾದಗಳು ಮಾಡೋದು. 2ನೇ ಮನೆ ಮಾತಿನ ಮನೆ, ಬಾಯಿ ಬೊಂಬಾಯಿ. 3ನೇ ಮನೆ ಸಿಟ್ಟು ಕೋಪ ಹಠದ ಮನೆ, ಒತ್ತಡದ ಮನೆ. 5ನೇ ಮನೆ ಅಂದುಕೊಂಡಿದ್ದಾಗ್ದಲೇ ಇದ್ದಾಗ ಸೋಂಬೇರಿಗಳಾಗ್ಬಿಡೋದು, ಬಾಯಿಗೆ ಬಂದಂಗೆ ಬೈಯೋದು, ಸಿಟ್ಟು ಮಾಡ್ಕೊಳೋದು, ಮುನಿಸ್ ಕುಟ್ಕೊಳೋದು. ಸ್ಕೂಲು ಕಾಲೇಜುಗಳಲ್ಲೆಲ್ಲ ಕಂಪ್ಲೇಂಟು. ಜೊತೆಗೆ 6ನೇ ಮನೆ ಶತ್ರುಗಳಾಗ್ಬಿಡ್ತಾರೆ. 8, 12ನೇ ಮನೆ ಸೇರ್ಕೊಂಬಿಡ್ತು ಜೊತೆಗೆ, ಅಂದರೆ ಮುಗಿದೋಯ್ತು. ಇನ್ನು ಮದುವೆ ಆದ ಮೇಲೂ ಅಷ್ಟೇ, ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಗಳು ಬಂದ್ಬಿಡುತ್ತೆ. ಈ ಕಾಂಬಿನೇಷನ್ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಜೊತೆಗೆ 2ನೇ ಮನೆ ಬಾಯಿ ಬೊಂಬಾಯಿ ಮನೆ. 2ನೇ ಮನೆ ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳಪ್ಪ? ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ, ಇಡೀ ಶಾಪ ಹಾಕುವ, ಆರ್ಗ್ಯುಮೆಂಟ್ಸ್ ಮಾಡೋದು, ವಾದ ವಿವಾದ ಮಾಡೋದು. ಮದುವೆ ಮಾಡ್ಕೊ ಅಂದರೆ ನಾನು ಮಾಡ್ಕೊಳಲ್ಲ, ನನಗಿನ್ನೂ ಟೈಮ್ ಬೇಕು, ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ, ಓದೋ ವಿಚಾರಕ್ಕೆ, ಮನೆಯಲ್ಲಿ 1ಕ್ಕಲ್ಲ 2ಕ್ಕಲ್ಲ ಕೆಲಸದ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ತಂದೆ ತಾಯಿಗಂತೂ ಸಾಕಾಗೋಗ್ಬಿಟ್ಟಿರ್ತಾರೆ ಈ ರಾಶಿ ನಕ್ಷತ್ರದ ಮಕ್ಕಳ. ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ಅಂದರೆ ಈ ಮೇಷ ರಾಶಿ ಅಶ್ವಿನಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ, ಕರ್ಕಾಟಕ ರಾಶಿ ಪುಷ್ಯ, ಸಿಂಹ ರಾಶಿ ಮಘ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ, ಧನಸ್ಸು ರಾಶಿ ಮೂಲ, ಧನಸ್ಸು ರಾಶಿ ಪೂರ್ವಾಷಾಢ, ಮಕರ ರಾಶಿ ಶ್ರವಣ,
ಉತ್ತರಾಷಾಢ, ಕುಂಭರಾಶಿ ಶತಭಿಷ, ಮೀನರಾಶಿ ರೇವತಿ, ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ. ಅದರಲ್ಲೂ ನೀವೇನ 19ನೇ ತಾರೀಕು ಏನಾದರೂ ಹುಟ್ಟಿದ್ರೆ 19ನೇ ತಾರೀಕು ಹಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಎಸ್ಪೆಷಲಿ ಈ ಡೇಟ್ನಲ್ಲೇನಾದರೂ ಈ ರಾಶಿ ನಕ್ಷತ್ರದವ್ರು ಏನಾದರೂ ಹುಟ್ಟುಬಿಟ್ಟಿದ್ರೆ ಹಬ್ಬಬ್ಬಬ್ಬಬ್ಬಬ್ಬ ಮುಗಿದೋಯ್ತ್ರಿ. ಮನೆ ಒಳಗಡೆ ರಣ ಪ್ರಚಂಡ್ರು, ಹೇಳಿದ್ದು ಮಾತು ಕೇಳಲ್ಲ. ಸ್ಕೂಲು ಕಾಲೇಜುಗಳಲ್ಲಿ ಕಂಪ್ಲೇಂಟು, ಫ್ರೆಂಡ್ಸ್ ಜೊತೆಗಳ ಕಂಪ್ಲೇಂಟು, ಬಾಯಿ ಬೊಂಬಾಯಿಗಳು. ಅಬ್ಬಬ್ಬಬ್ಬಬ್ಬಬ್ಬ, ಸಾಕಾಗಿ ಹೋಗ್ಬಿಡ್ತಾರೆ ತಂದೆ ತಾಯಿಗಳು. ಓದ್ತಾರೆ, ಓದೋ ವಿಚಾರದಲ್ಲೂ ತರಲೆ ಮಾಡಿಬಿಡ್ತಾರೆ. ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ, ರೂಮಲ್ಲಿ ಹೋಗಿ ಬಾಗಿಲು ಹಾಕ್ಕೊಳ್ಳೋದು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮಕ್ಕಳು ಬಾಗಿಲೇ ತೆಗಿಯಲ್ಲ. 100ಕ್ಕೆ ಒಂದು 50% ಆಫ್ ದಿ ಪೀಪಲ್ಸ್, 100ಕ್ಕೆ 50% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ತಂದೆ ತಾಯಿಗೆ ಸದಾ ಕಷ್ಟ ಕೊಟ್ಟೇ ಕೊಡ್ತಾರೆ. ಇಡೀ ಶಾಪುಗಳು ಹಾಕೋದು, ಕಣ್ಣು ಹಿಂಗೇ ಬಿಡೋದು, ಸಿಟ್ಟು ಮಾಡ್ಕೊಳೋದು, ಕೈಗೆ ಸಿಕ್ಕಿದ್ದೇ ಹೊಡೆದಾಕೋದು. ಏನನ್ನ ರಿಮೋಟ್ ಇರಲಿ ಕೈನಲ್ಲಿ, ಮೊಬೈಲ್ ಇರಲಿ, ಏನೇ ಇರಲಿ, ಕೈಗೆ ಏನು ಸಿಗುತ್ತೋ ತೆಗೆದು ಬಿಸಾಕೋದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಇನ್ನು ಮೇಷರಾಶಿ ಭರಣಿ ನಕ್ಷತ್ರದವರು, ಇವ್ರಿಗೂ ಅಷ್ಟೇ ಸಿಟ್ಟು ಕೋಪ ಬಂದುಬಿಡ್ತು ಅಂತಂದರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅದು ಭಗವಂತನೇ ಕಂಟ್ರೋಲ್ ಮಾಡಬೇಕು ಇವ್ರನ್ನ. ಹಂಗಾಗಿ ಸ್ವಲ್ಪ ಪ್ರೀತಿಯಿಂದ ಹ್ಯಾಂಡ್ಲ್ ಮಾಡಲೇಬೇಕು ತಂದೆ ತಾಯಿಗಳು. ಎಲ್ಲರೂ ಅಂತಲ್ಲ, 100ಕ್ಕೆ 50% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು. ಹಠ, ಅದೇ ಬೇಕು ನನಗೆ, ಇದೇ ಬೇಕು, ಅದು ಬೇಕು, ಇದು ಬೇಕು, ಅದು ಕೊಡಿಸಿಲ್ಲ, ಇದು ಕೊಡಿಸಿಲ್ಲ. ಚಿಕ್ಕ ಮಕ್ಕಳಾದರೆ ಉಳ್ಳು ಬಿಡ್ತಾರೆ, ರೋಡ್ನಲ್ಲಿ ಮನೆಯಲ್ಲಿ ಉಳ್ಳಾಡ್ಬಿಡ್ತಾರೆ. ಅಬ್ಬ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 , ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಆ ಸೌಂಡು ಹಿಡಿಯೋಕ್ಕಾಗಲ್ಲ. ಇಲ್ಲಿರೋರು ಟಕ್ ನಂಗೆ ಎಗರು ಬಿಡ್ತಾರೆ, ಆಟ ಆಡೋಕ್ಕಾಗಲೇ ಸಾಕಾಗ್ಬಿಟ್ಟಿರ್ತಾರೆ. ಅದರಲ್ಲೂ ಈ ಬೇಸಿಗೆ ಒಳಗಡೆ ಅಂತೂ ಇನ್ನೂ ಚಿಕ್ಕ ಮಕ್ಕಳ ಹಿಡಿಯೋದಂತೂ ಭಾಳ ಕಷ್ಟ. ದೊಡ್ಡವ್ರು ಆಗ್ತಾ 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 ವಾದ ವಿವಾದಗಳು ಮಾಡೋದು, ಗಲಾಟೆಗಳು ಮಾಡ್ಕೊಳ್ಳೋದು, ಫ್ರೆಂಡ್ಸೋ ಅಂತ ತಿರುಗಿಬಿಡೋದು, ಬರೀ ಫ್ರೆಂಡ್ಸ್ಗಳ ಜೊತೆಗೆ ಓಡಾಡೋದು, ಸಿಕ್ಕಾಬಟ್ಟೆ. ತಂದೆ ತಾಯಿಗಳು ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳ ಜೊತೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅದೆಷ್ಟು ಜನ ಫೋನ್ ಮಾಡಿದಾರೋ ನಮಗೆ. ಇವಕ್ಕೆಲ್ಲ ಕಂಟ್ರೋಲ್ ಆಗಬೇಕಪ್ಪ ಅಂತಂದರೆ ಮಕ್ಕಳೇ ಹನುಮಾನ್ ಚಾಲೀಸ್ ಪಠಣೆ ಮಾಡಿಸಿ ಮಕ್ಕಳ ಕೈಯಿಂದನೇ ಪ್ರತಿದಿನ ಹನುಮಾನ್ ಚಾಲೀಸ್ ಅವರೇ ಪಠಣೆ ಮಾಡಬೇಕು. ಮಕ್ಕಳೇ ಪಠಣೆ ಮಾಡಬೇಕು. ಮಾಡ್ತಾ 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 ಸಿಟ್ಟು ಕೋಪ ಹಠ ತಾನಾಗ್ತಾನೆ ಕಂಟ್ರೋಲಿಗೆ ಬಂದೇ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನಗಳು ಮಾಡಿದ್ದೀವಿ ಅಷ್ಟೇ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ನಮಸ್ಕಾರ.